ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಾವು ಊರಿಗೆ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ಅವರ ಅಣ್ಣನ ವೈಫ್ ಪ್ರೆಗ್ನೆಂಟ್, ಸೊ ಅವರ ಸೀಮಂತ ಇತ್ತು, ಅದಕ್ಕಾಗಿ ನಾವು ಊರಿಗೆ ಹೋಗ್ತಿದ್ದೀವಿ. ಹಾಗಾಗಿ ಈ ಒಂದು ಬ್ಲಾಗ್ ಅಂದರೆ ಸೀಮಂತ ಬ್ಲಾಗ್ ಮಾಡೋಣ ಅಂತ ಹೇಳಿ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ಕೂಡ ನಾನು ಹೇಳಿದ್ದೆ ಮಾಡ್ತೀನಿ ಅಂತ. ಈ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೊರಟಿದ್ವಿ, ಹೋಗೋಕ್ಕೆ ಮುಂಚೆನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆ ಪಕ್ಕದಲ್ಲೇ ಚರ್ಬಿ ರೆಸ್ಟೋರೆಂಟ್ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ ಗೈಸ್. ಇಬ್ಬರು ನೋಡಿ ಊರಿಗೆ ಮುಂಚೆ ಬಂದು ಕೂತಿದ್ದಾರೆ. ಆ್ಯಂಡ್ ನನ್ನ ತಮ್ಮ ಕೂಡ ಮಂಗಳೂರಿಂದ ಬಂದಿದ್ದ. ಈಗ ತಿನ್ಕೊಂಡು ಹೊರಡ್ತೀವಿ ನೋಡಿ. ಇವಳಿಗೋಸ್ಕರ ನಿಷ್ಟೊತ್ತು ಕಾಯ್ತಾ ಇದೆ. ಇದು ಬಂದ್ಲು, ಇವಾಗ ಹೊರಟ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು. ಲೈಟಾಗಿ ಏನಾದರೂ ತಿನ್ನುವ ಅಂತ ಬಂದಿದ್ದೀವಿ. ನಮ್ಮ ಸಿಂಧೋರೇನು ತಿಂದಿರಲಿಲ್ಲ ಅಂತೆ, ಸಹ ಹಾಗಾಗಿ ನಾನೊಂದು ಕಾಫಿ ತಗೊಂಡಿದ್ದೇನೆ. ಅವಳು ದೋಸೆ ಹೇಳಿದ್ದಾಳೆ. ದೋಸೆ ಟೀ ಕುಡಿದು ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಅಂತೆ ನನ್ನ ಗಂಡಂಗೆ ತಿರ್ಲಿಕ್ಕೆ. ನಮಗೆ ಗುಲಾಬ್ ಜಾಮೂನ್, ನನ್ನ ಗಂಡಂಗೆ. ಸೊ ನೋಡಿ, ಸ್ನ್ಯಾಪ್ ತೆಗಿಯಕ್ಕೆ ಮುಂಚೆ ತಿನ್ನಕ್ಕೂ ಬಿಡಲ್ಲ ಇವೆಲ್ಲ. ಎತ್ಕೊಂಡು ತಿಂದ್ಯಾ? ಒಂದು ಕೆಲಸ ಮಾಡು, ಗೋಬಿನ ಐಸ್ ಕ್ರೀಮ್ ಜೊತೆ ಹಚ್ಚಿ, ಐಸ್ ಕ್ರೀಮ್ ಜೊತೆ ಹಾಕ್ಕೊಂಡು ಆಮೇಲೆ ಗುಲಾಬ್ ಜಾಮೂನ್ ಹಚ್ಕೊಂಡು ನೋಡಿ ಗೈಸ್. ಏನೇನೆಲ್ಲ ಛೀ ನಂಗೋಣ, ನಾ ತಿನ್ನಲ್ಲ. ಅದು ಗೊತ್ತಿಲ್ಲ. ಚೆನ್ನಾಗಿರ್ಬೋದು. ಹೌದಾ? ನೆಕ್ಸ್ಟ್ ಸುದ್ದಿ ಇವ್ಳು ನೋಡ್ರಿ ಮ್ಯಾಮ್, ನಿಮಗೆ ಟೊಮೆಟೊ ಇಟ್ಟು ಇವಳಿಗಾರು ಏನು ಇಟ್ಟು ಏನೇನೋ ಹಾಕೊಂಡು ತಿಂತಿದ್ದಾರೆ. ಅದು ಸೀರಿಯಸ್ ಗೈಸ್. ನಾರ್ಮಲ್ ಫೀಲ್ ಇದೆ, ಸ್ವೀಟ್ ಜಾಸ್ತಿ ಐತಿ. ಡುಮ್ಮ ಹಿಂದೆ ಪಾಪು ನೋಡಿ ಎಷ್ಟು ಚಂದ ಇದೆ. ತಿಂದಾಯ್ತು. ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸೀದಾ ಮನೆ ಮುಂದೆ ಹೋಗಿ ನಿಲ್ಸೋದು ಅಷ್ಟೇ. ಇನ್ನೊಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀವ, ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ. ಸೊ ಇಲ್ಲೇ ಬೇಕ್ರಿ ಇದ್ವಿ, ನಾವು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೋಬೇಕಿತ್ತು. ಮನೆಗೆ ಸ್ನ್ಯಾಕ್ಸ್ ತಗೊಂಡು ನಾನು ದಿಲ್ಪಸಂದ್ ತಿಂತಾ ಇದ್ದೀನಿ. ಅಲ್ಲಿ ಚೀ ಕುಡಿತಾ ಇದ್ದಾನೆ ಇವಳು ದಿಲ್ಪಸಂದ್ ಅಷ್ಟೇ. ಈಗ ಹೋಗ್ತೀವಿ, ಮನೆಗೆ ಹೋಗಿ ಹಚ್ಕೊಂಡ್ಬಿಡ್ತೀವಿ. ದೆನ್ ಸೀಮಂತ ಯಾವ ಥರ ಇರುತ್ತೆ ಏನು ಅಂತೇಳಿ ಕಂಪ್ಲೀಟ್ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಗೈಸ್. ಸ್ಟೈಲ್ ಬುರ್ಕಿ. ಸೊ ಗೈಸ್, ಈಗ ನಾವು ಎಲ್ಲ ಮುಗಿಸ್ಕೊಂಡು ನೆನ್ನೆ ನೈಟ್ ಎಷ್ಟೊತ್ತಿಗೆ ಒಂದು 7:30 8ಗೆ ರೀಚ್ ಆದ್ವಿ. ಸೀದಾ ಲಾವಣ್ಯಕರ್ ಮನೆಗೆ ಹೋಗಿದ್ವಿ, ಅವ್ರನ್ನ ಮಾತಾಡ್ಸ್ಕೊಂಡು. ದೆನ್ ನಮ್ಮ ಮನೆಗೆ ಬಂದು ಮಲ್ಕೊಂಡ್ವಿ. ಸೊ ಈಗ ನಾವು ಬೆಳಗ್ಗೆ ಎದ್ದು ಎಲ್ಲ ನಮ್ಮ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಟಿಫನ್ ಮಾಡಿಕೊಂಡು ಈಗ ಲಾವಣ್ಯಕವ್ರ ಮನೆಗೆ ಮತ್ತೆ ಹೋಗ್ತಾ ಇದ್ದೀವಿ ಗೈಸ್. ಟೆಂಪಲ್ಗೆ ಹೋಗೋಕ್ಕಿದೆ ಇವತ್ತು, ಸೀಮಂತ ಬಂದು ನಾಳೆ. ಸೊ ಈಗೇನು ದೇವಸ್ಥಾನ ಬರ್ಬೇಕು, ಮನೆ ಹತ್ರ ಬರ್ಬೇಕಾ? ಬಂದೆ ಅವರ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ದೇವಸ್ಥಾನ. ನಾವೀಗ ಲಾವಣ್ಯಕರ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಪ್ರಿಪರೇಷನ್ಸ್ ಆಗ್ತಾ ಇದೆ. ಇದು ನೋಡಿ, ಮುದ್ದು ಪಿಂಕು ಅಂತ. ಅವಳು ನೋಡಿ ಅಳುದು, ಅಮ್ಮನ ಬಿಟ್ಟು ಬರೋದಿಲ್ಲ ಅಂತ. ಪಿಂಕು ಮುದ್ದು ಕೊಡ್ಸು, ಪಿಂಕು ಬೇಡ ಚಾಕ್ಲೇಟ್. ಪಿಂಕು ಅಳ್ತಾಳೆ. ರಾಜಣ್ಣ ಅವರ ವೈಫ್ ಮತ್ತೆ ಮಕ್ಕಳು. ಅದಿತಿ ಹೇಗೆ ಶ್ರಾವಣಕ್ಕೆ ರೆಡಿಯಾಗಿ ಬಂದರು. ವ್ಲಾಗ್ ಮಾಡ್ತಿದ್ದೀನಿ.
ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಮೊದಲು ಬಂದಂಥ ದೇವಸ್ಥಾನ ಬಂದು ಸಿಂಗಿದಕೆರೆ ಕಲೇಶ್ವರ ದೇವಸ್ಥಾನ. ಇದು ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕಲ್ಲಿ ಬರುತ್ತೆ, ನಮ್ಮ ಮನೆಯಿಂದ ಸ್ವಲ್ಪನೇ ದೂರ. ಸೊ ಹಾಗಾಗಿ ಮೊದಲನೇ ದೇವಸ್ಥಾನ ನಾವು ಸಿಂಗಿದಕೆರೆಗೆ ಬಂದಿದ್ವಿ. ಆ್ಯಂಡ್ ನನ್ನ ಭಾವನ ಹೆಸರು ಕೂಡ ಕಲ್ಲೇಶ್ ಅಂತ, ದೇವರಷ್ಟೇ. ಆ್ಯಂಡ್ ಈ ಸ್ವಾಮಿಗೆ ಬಂಗಾರದ ಒಡೆಯ ಅಂತ ಕೂಡ ಹೆಸರಿದೆ. ತುಂಬ ದೊಡ್ಡ ದೇವಸ್ಥಾನ ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನ್ ಕೂಡ ನಡೀತಾನೆ ಇತ್ತು ನಾವು ಹೋದಾಗ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ ದೇವಸ್ಥಾನ ಇದು. ಎಲ್ಲಿ ನೋಡಿದ್ರು ಆನೆಗಳಿದ್ವು, ನನಗಂತೂ ಆನೆ ಅಂದರೆ ತುಂಬ ಇಷ್ಟ. ಸೊ ಗೈಸ್, ಟೆಂಪಲ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಕಡೂರಿಗೆ ಹೋಗ್ತೀರಾ, ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡೋದಕ್ಕೆ ಹೋಗಿರ್ತೀರಾ, ಸೊ ಆ ಟೈಮಲ್ಲಿ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಗುಡ್ ವೈಬ್ಸ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನನ್ನ ಹಸ್ಬೆಂಡ್ ಗಂಧ ತೇಯ್ತಾ ಇದ್ದಾರೆ, ಅಲ್ಲಿ ಗಂಧ ತೇಯೋದಿತ್ತು ಅಂತ ಹೇಳಿ ಗಂಧ ತೇಯ್ದು ಎಲ್ರಿಗೂ ಹಚ್ತಾ ಇದ್ರು. ಈ ಕ್ಷೇತ್ರದಲ್ಲಿರುವ ಸ್ವಾಮಿಯ ಲಿಂಗವು ಉದ್ಭವ ಲಿಂಗವಾಗಿದೆ ಅಂತ ಕೂಡ ಹೇಳ್ತಾರೆ. ವರ್ಷದಲ್ಲಿ 365 ದಿನ ಕೂಡ ಲಿಂಗಕ್ಕೆ ರುದ್ರಾಭಿಷೇಕ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಅಪ್ಪಣೆಗಳನ್ನು ಕೂಡ ಕೇಳ್ತಾರೆ. ಅಂದರೆ ಏನಾದರೂ ಒಂದು ಒಳ್ಳೆಯ ವಿಷಯ ಆಗಬೇಕು ಅಂದರೆ, ಏನಾದರೂ ನಡಿಬೇಕು ಅಂತ ಇದ್ದರೆ ಆ ಕಾರ್ಯವನ್ನು ಮಾಡಬೇಕಾ ಬೇಡವಾ, ಯಾವಾಗ ಮಾಡಿದರೆ ಒಳ್ಳೆಯದು ಅಂತ ಅಪ್ಪಣೆಯನ್ನು ಕೂಡ ತಗೊಳ್ತಾರೆ. ಆ್ಯಂಡ್ ನಾವಿಲ್ಲಿ ಹೋದಾಗ ಕೂಡ ಯಾರೋ ಒಬ್ಬರು ಅಪ್ಪಣೆಯನ್ನು ಕೇಳಿಸ್ತಾ ಇದ್ರು. ಆ್ಯಂಡ್ ನಾವಲ್ಲಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಖುಷಿಯಾಯಿತು ಈ ದೇವಸ್ಥಾನಕ್ಕೆ ಬಂದಿದ್ದು. ಯಾರೆಲ್ಲ ಚಿಕ್ಕಮಂಗ್ಳೂರು ಬರ್ತೀರಾ ಮಸ್ಟ್ ವಿಸಿಟ್ ಮಾಡಿ ಅಂತ ಗಂಡ ನೋಡಿ ಗೈಸ್ ಹಿಂಗೆ ಆಡ್ತಿದ್ದಾನೆ, ಅವನೇ ದೊಡ್ಡ ಚೈಲ್ಡ್ ಬಿಟ್ಟಿದ್ದಾನೆ. ಅಲ್ಲಿ ಶಿವಪ್ಪ ಇತ್ತು, ಇಲ್ಲಿ ಕೈ ಮುಗ್ದು ಇಲ್ಲಿ ನನ್ನ ಗಣಿ ಹತ್ರ ಹೋಗ್ತಿದ್ದೀವಿ. ಗಣಿ ಗಣೇಶ. ಈಗ ದೇವಸ್ಥಾನ ಮುಗಿಸ್ಕೊಂಡು ಅವರಲ್ಲಿ ನೀರು ಕುಡಿಯೋಕೆ ಹೋದ್ರು. ನಾವು ಕಾಲ ಹತ್ರ ಹೋಗ್ತಿದ್ವಿ. ಇವರಿಬ್ಬರನ್ನ ಹಿಡಿಯೋದೆ ದೊಡ್ಡ ಸಾಹಸ ಆಗ್ಬಿಟ್ಟಿದೆ ನಮಗೆ. ಇವಾಗ ನಾವು ಕರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಭಾವನ ಕರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಮ್ಮ ಭಕ್ತಿಯಾದಂಥ ಮಾತನ್ನು ಹೇಳಿ. ಎಷ್ಟು ಬೆವರ್ತಿಯ ನೀವು ಕುಂಕುಮ ಇಲ್ದಿರೋದು ನೋಡಲ್ಲಿ. ಊರಿಗೆ ಬಂದಾಗೆಲ್ಲ ದೊಡ್ಡಮ್ಮ ದೇವಿಗಂತೂ ತಪ್ಪದೇ ಬರ್ತೀವಿ ನಾವು. ಇಲ್ಲಿ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋದ್ರೇ ಏನೋ ಒಂದು ಪಾಸಿಟಿವ್ನೆಸ್. ಬರದೇ ಹೋಗ್ಬಿಟ್ರಂತೂ ಸಮಾಧಾನನೇ ಇರಲ್ಲ ಗೈಸ್. ರಿಟರ್ನ್ ಬಂದು ಹೋಗೋ ತನಕನೂ ಸಮಾಧಾನ ಇರಲ್ಲ ನಮಗೆ. ಸೊ ಎಷ್ಟೇ ಬ್ಯುಸಿ ಆಗಿದ್ರು, ಏನೇ ಕೆಲಸಕ್ಕೆ ಬಂದರೂ ದೊಡ್ಡಮ್ಮನ ಹತ್ರ ಬಂದು ಕೈ ಮುಗ್ದಂತೂ ಹೋಗ್ತೀವಿ. ಬಿಕಾಸ್ ನಾನು ಮದುವೆ ಆದಾಗಿಂದ ಈ ದೇವ್ರನ್ನ ತುಂಬ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಅಂದರೆ ಪವರ್ಫುಲ್. ಮತ್ತು ನನ್ನ ಲೈಫಲ್ಲಿ ಅವ್ರು ಹೇಳ್ದಂಗೆ ಆಗ್ತಿದೆ. ಸೊ ಹಾಗಾಗಿ ತುಂಬ ನಂಬ್ತೀನಿ ಕೂಡ. ಇದೆ ಇವತ್ತು ಟೆಂಪಲ್ ಮುಂದೆನೇ ಡೆಕೋರೇಷನ್ ಆಗ್ತಾಯಿದೆ. ಈಗ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಬಂದ್ವಿ ಗೈಸ್. ಈಗ ದ್ರಾಕ್ಷಿ ತೊಳಿತಾ ಇದ್ದಾರೆ. ದ್ರಾಕ್ಷಿ ತಿನ್ಕೊಂಡು ದೆನ್ ನಮ್ಮ ಮನೆಗೆ ಹೋಗ್ಬೇಕು. ಸೊ ಗೈಸ್, ಇವಾಗ ಅಲ್ಲಿಂದ ಹೊರಟ್ವಿ. ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಬರ್ತೀನಿ ಅಂತ. ನೋಡಿ ಗೈಸ್, ಮನೇಲಿ ಬ್ಲಾಗರ್ ಇದ್ರು ಏನೇ ಮಾಡಿದ್ರು ಸಪೋರ್ಟ್ ಮಾಡಲ್ಲ ಆಯ್ತಾ. ಬೇರೆಯವ್ರದ್ದು ಬ್ಲಾಗ್ಸು ಬೇರೆಯವ್ರದ್ದು ವಿಡಿಯೋಸ್ ಎಲ್ಲ ನೋಡಿ ಇಲ್ಲಿ ನನ್ನ ಹತ್ರ ಮಾತಾಡೋದು. ಅವಳು ಹಂಗೆ ಅವಳು ಹಿಂಗೆ ಅಂತ. ನಿಮ್ಮ ಸೈಡೇ ಇದೆ. ಅಲ್ಲಿ ಸಿಂಧು ಅವ್ರದ್ದು ಮನೆ ಇದೆ ಹಿಂದೆ, ಅವ್ರ ಮನೆ ನೋಡ್ಲಿಕ್ಕಂತ ಬಂದಿದ್ವಿ. ಆ್ಯಂಡ್ ಅದನ್ನ ಸ್ವಲ್ಪ ರಿನೋವೇಟ್ ಮಾಡಿಸ್ತಿದ್ದಾರೆ ಹೊಸದಾಗಿ. ಅಂದರೆ ಹಿಂದೆ ಕಿಚನ್, ವಾಶ್ರೂಮ್ ಎಲ್ಲ. ಸಿಂಧೂರ್ದು ಅಜ್ಜಿ ಮನೆ, ನಿಂದೆ ತಾನೆ. ಸೊ ಗೈಸ್, ಚೆನ್ನಾಗಿತ್ತು ಮನೆ. ಅಂದರೆ ನೀಟಾಗಿ ರಿನೋವೇಟ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಅಲ್ಲಿ ಹೋಗಿ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ. ಅವ್ರ ಮನೇಲಿ ಪ್ರಿಪರೇಷನ್ಸ್ ಎಲ್ಲ ಆಗ್ತಿದೆ. ಸ್ವಲ್ಪ ರೇಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾವು ಮನೆಗೆ ಹೋಗ್ತೀವಿ. ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ಡೆಕೋರೇಷನ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ. ಈವ್ನಿಂಗ್ ಮತ್ತೆ ಒಂದು ಕಡೆ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ಲಾವಣ್ಯಕ್ಕ ಅವ್ರ ಮನೆಗೆ ಬಂದ್ವಿ. ಈವ್ನಿಂಗ್ ಸ್ವಲ್ಪ ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕಿತ್ತು. ಪ್ಲೇಟ್ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಅಕ್ಕಂಗೆ ಮೆಹಂದಿ ಹಾಕೋರೆ ಕೈ ಕೊಟ್ಬಿಟ್ರು. ಸೊ ಹಾಗಾಗಿ ನನಗೆ ಎಷ್ಟು ಬರುತ್ತೋ ಅಷ್ಟು ಮೆಹಂದಿನ ನಾನು ಹಾಕಿದೆ. ಮೆಹಂದಿ ಹಾಕ್ಕೊಂಡು ಡೆಕೋರೇಷನ್ಸ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ಆ್ಯಂಡ್ ಪಾಪ ನನ್ನ ಗಂಡ, ಬಾವ ಆ್ಯಂಡ್ ಇನ್ನೂ ತುಂಬ ಜನ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಹೊತ್ತು ಡೆಕೋರೇಷನ್ ಮಾಡಿದ್ದಾರೆ. ಅವ್ರ ಮುಖ ನೋಡಿದರೆ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಟಯರ್ಡ್ ಆಗಿದೆ ಅಂತ. ಆ್ಯಂಡ್ ನಾವು ಮನೆಗೆ ಹೋಗಿ ಮಲ್ಕೊಳ್ಳುವಾಗಲೇ 4:35 ಆಗಿಬಿಟ್ಟಿತ್ತು. ಆ್ಯಂಡ್ ಮಾರ್ನಿಂಗ್ ಬೇಗ ಕೂಡ ಹೇಳ್ಬೇಕಿತ್ತು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೋದ್ವಿ. ನೈಟೇ ಡೆಕೋರೇಷನ್ ಎಲ್ಲ ಮುಗಿದಿದ್ದರಿಂದ ಮಾರ್ನಿಂಗ್ ಅಷ್ಟೊಂದು ಕೆಲಸ ಇರಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಕುಕ್ಕಿಂಗ್ ಎಲ್ಲ ಬೇಗನೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಬಾವ ಸಂಜೆ ಎಲ್ಲ ತುಂಬಾ ಬ್ಯುಸಿ ಆಗಿದ್ದರು. ನಾನು ಮಾರ್ನಿಂಗ್ ರೆಡಿಯಾಗಿ ಈ ಥರ ಕಾಣ್ತಾ ಇದ್ದೆ. ಹೆಂಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ದೆನ್ ಲಾವಣ್ಯಕ್ಕಂಗೆ ಕೂಡ ಮೇಕ್ ಓವರ್ ಇತ್ತು. ಅವರು ಬಂದು ಚೆನ್ನಾಗಿ ಮೇಕ್ ಓವರ್ ಮಾಡಿಕೊಟ್ರು. ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಅಂತೂ ನನ್ನ ಫೇವ್ರೇಟ್ ಆಗಿತ್ತು.
ಫೈನಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಆಲ್ಮೋಸ್ಟ್ 1.5 ಮಂತಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ. ಬಟ್ ಫೈನಲಿ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಫಂಕ್ಷನ್ ತುಂಬ ಚೆನ್ನಾಗೇ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಮದುವೆ ಎಷ್ಟು ಇಂಪಾರ್ಟೆಂಟು, ಸೀಮಂತ ಅನ್ನೋದು ಕೂಡ ಒಂದು ತುಂಬ ದೊಡ್ಡ ಡ್ರೀಮ್ ಆಗಿರುತ್ತೆ. ಆ್ಯಂಡ್ ಅವರು ಕೂಡ ಅದ್ರ ಬಗ್ಗೆ ತುಂಬಾ ಕನಸಿಟ್ಕೊಂಡಿದ್ರು. ಹಾಗೆಯೇ ಸೀಮಂತ ಕೂಡ ತುಂಬಾ ಚೆನ್ನಾಗಾಯಿತು. ಅವರಂತೂ ಮುದ್ದಾಗಿ ತುಂಬ ಕ್ಯೂಟಾಗಿ ಕಾಣ್ತಾಯಿದ್ರು. ಸೊ ಗೈಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗಿತಾ ಬಂತು. ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ನಾನು ಗ್ಯಾಪಲ್ಲಿ ಸಿಂಗಲ್ ಫೋಟೋಸ್ ಎಲ್ಲ ತೊಗೊಂಡೆ. ಫೈನಲಿ ಅವ್ರಿಗೆ ತವ್ರ ಮನೆಗೆ ಹೋಗೋ ಅಂಥ ಟೈಮ್. ಫಂಕ್ಷನ್ ಎಲ್ಲ ಮುಗಿಯಿತು. ಅವಾಗ ಸೀರಿಯಸ್ಲಿ ತುಂಬ ಟಯರ್ಡಾಗಿ ಹೋಗಿದೆ. ನಾವು ನೆನ್ನೆ ಮನೆಗೆ ಹೋಗುವಾಗಲೇ 4 o'clock ಆಗಿತ್ತು. ದೆನ್ ಹೋಗಿ ಸ್ವಲ್ಪ ರೆಸ್ಟ್ 3 hours ಅಷ್ಟೇ ಇದೆ. 3 hours ಕೂಡ ಆಗಿಲ್ಲ ಪ್ರಾಪರಾಗಿ. ಪುನಃ 7:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದು. ಅಷ್ಟೊತ್ತಿಗೆ ಅಕ್ಕಂದು ಮೇಕ್ ಓವರ್ ಸ್ಟಾರ್ಟ್ ಆಗಿತ್ತು. ದೆನ್ ಸ್ವಲ್ಪ ರಿಚುವಲ್ಸ್ ಎಲ್ಲ ಇರುತ್ತಲ್ವ, ಪೂಜೆ ಅದು ಇದು ಅಂತೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಆಗಿ ಈಗ ಮುಗಿದ್ದು. ಈಗ ಟೈಮ್ ಬಂದು 5:30. ಸೀರಿಯಸ್ಲಿ ತುಂಬ ಟಯರ್ಡ್ ಆಗಿದೆ. ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಸೊ ಈಗ ಅಕ್ಕನ ತವ್ರ ಮನೆಗೆ ಕಳಿಸ್ಕೊಡ್ತಾರೆ. ಕಳಿಸಿ ನಾನು ನನ್ನ ಮನೆಗೆ ಹೋಗ್ಬೇಕು. ಸೀಮಂತ ಮುಗ್ದಿದ್ದ ದಿನಾನೇ ಅವ್ರನ್ನ ತವ್ರ ಮನೆಗೆ ಕಳಿಸ್ಕೊಡ್ಬೇಕಂತೆ, ಅದೇ ಪದ್ಧತಿ ಅಂತೆ. ಸೊ ಹಾಗಾಗಿ ಲಾವಣ್ಯಕ್ಕನ ಇಲ್ಲಿ ಎಲ್ಲರೂ ಸೇರಿಕೊಂಡು ತವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಬಟ್ ಅವರಿಗೆ ಭಾವನ ಬಿಟ್ಟೋಗೋಕ್ಕೆ ಇಷ್ಟ ಇಲ್ಲ, ಭಾವ ಹೋಗಂಗಿಲ್ಲ. ಆದ್ರೂ ಫೈನಲಿ ಭಾವನೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಬಂದರು. ಆ್ಯಂಡ್ ಅವರು ತವ್ರ ಮನೆಗೆ ಎಲ್ರಿಗೂ ಬಾಯ್ ಹೇಳಿ ಹೊರಟೋದ್ರು. ಆ್ಯಂಡ್ ನೆಕ್ಸ್ಟ್ ಇನ್ನು ನಾವು ಅವ್ರನ್ನ ನೋಡೋದು ಮೇ ಬಿ ಡೆಲಿವರಿ ದಿನ ಅನಿಸುತ್ತೆ. ಸೊ ಗೈಸ್, ಇದಾಗಿತ್ತು ಸೀಮಂತ ಬ್ಲಾಗ್. ಆ್ಯಂಡ್ ನಾವು ನೈಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ರಿಟರ್ನ್ ಬಂದ್ವಿ ಬ್ಯಾಂಗ್ಳೂರಿಗೆ. ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದಿದ್ದ ದಿನವೇ ಶಾಪಿಂಗ್ ಇತ್ತು. ನಾವು ಮನೆಗೆ ಶಾಪಿಂಗ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಗುಡ್ ಮಾರ್ನಿಂಗ್ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ನೆನ್ನೆ ನೈಟ್ ಬ್ಲಾಗ್ ಏನು ಮಾಡಲಿಕ್ಕೆ ಫುಲ್ ಸುಸ್ತಾಗೋಗಿತ್ತು. ಬಿಕಾಸ್ ನಾವು ಡಿಮಾರ್ಟ್ ಹೋಗಿದ್ವಿ, ಶಾಪಿಂಗ್ ಇತ್ತು. ಆ್ಯಂಡ್ ಇದಾಗಿತ್ತು ನಮ್ಮ ಸೀಮಂತ ಬ್ಲಾಗ್. ಸೀಮಂತ ಇಲ್ಲಿಂದ ಹೋಗೋದ್ರಿಂದ ಹಿಡಿದು ಸೀಮಂತ ಮುಗಿಸಿ ರಿಟರ್ನ್ ಬರೋವರೆಗೂ ಕಂಪ್ಲೀಟ್ ಬ್ಲಾಗ್ ಮಾಡಿದ್ದೀನಿ. ಸೀಮಂತದಲ್ಲಿ ಮಾತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೆಗಿಯೋಕ್ಕಾಗಿದ್ದು. ಬಿಕಾಸ್ ಅಫ್ಕೋರ್ಸ್ ವರ್ಕ್ ಇರುತ್ತೆ ಅಲ್ವಾ. ಅಕ್ಕನ ಸೀಮಂತ ಅಂತ ಹೇಳಿದಾಗ ಅಲ್ಲಿ ನಾವು ಓಡಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗೆದು ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆನ್ನೆ ಬರುವಾಗ ಒಂಚೂರು ಶಾಪಿಂಗ್ ಕೂಡ ಇತ್ತು. ಶಾಪಿಂಗ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಫುಲ್ ಟಯರ್ಡಾಗಿ ಹೋಗಿದ್ದು. 3 ಡೇಸಿಂದ ನಿದ್ದೆ ಇರಲಿಲ್ಲ. ಸೊ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ, ಅದಕ್ಕೆ ಮಾಡಿಲ್ಲ. ನೋಡಿ, ಶಾಪಿಂಗ್ ಮಾಡ್ಕೊಬಂದಿರೋದು ಇದೆಲ್ಲ. ಇನ್ನು ಸೆಟ್ ಕೂಡ ಮಾಡಿಲ್ಲ, ಟಯರ್ಡಾಗಿ ಹೋಗಿತ್ತು. ಸೆಟ್ ಮಾಡೋಷ್ಟು ಕೂಡ ಪುರ್ಸೊತ್ತಿಲ್ಲ. ನೈಟ್ ಬಂದು ಸೀದಾ ಮಲ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ರೂಮ್ ಮಾಡಿ 1 ಮಂತ್ ಆಗ್ತಾ ಬಂತು. ಬಟ್ ಮತ್ತೆ ಇವತ್ತು ಟೈಮ್ ಸಿಗೋಲ್ಲ ಅಂತೇಳಿ ನಾನು ಆನ್ ದ ವೇ ಬರ್ತಾನೆ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಗೈಸ್, ಎಷ್ಟು ಶಾಪ್ ಮಾಡಿದ್ದೀನಿ ಅಂದರೆ ಎಲ್ಲ. ಸೊ ಟೋಟಲ್ ಬಿಲ್ ಬಂದು 21,000 ಚಿಲ್ಲರೆ ಆಗಿದೆ. 21,000 ಚಿಲ್ಲರೆ ಡಿಮಾರ್ಟಲ್ಲಿ ಆಗಿರೋದು ಕಾಣಿಸಲ್ಲ. ಆ್ಯಂಡ್ 3,000 ವಿಶಾಲ್ ಮಾರ್ಟಲ್ಲಿ ಆಗಿರೋದು. ಸೊ ಟೋಟಲ್ ಆಲ್ಮೋಸ್ಟ್ 25,000 ಶಾಪಿಂಗ್ ಮಾಡಿರೋದು. ನಾವೀಗ ಏನೂ ಹೆಲ್ಪ್ ಮಾಡ್ಕೊಳ್ಳಲ್ಲ, ಎಲ್ಲ ನೀಟಾಗಿ ಸೆಟ್ ಮಾಡಬೇಕೆಲ್ಲರೂ. ಕಂಪ್ಲೀಟ್ ಮನೆಗೆ ತೊಗೊಂಡಿರೋದು, ಪರ್ಸ್ನಲ್ ಅಂತ ಏನು ತೊಗೊಂಡಿಲ್ಲ. ಮನೆಗೆ ರೇಷನ್ ಐಟಮ್ಸ್ ಆ್ಯಂಡ್ ಮನೆಗೆ ಬೇಕಾಗಿತ್ತು. ಸೊ ಕೆಲವೊಂದು ಐಟಮ್ಸ್ ತೊಗೊಳಕ್ಕಿತ್ತು, ಅದು ತೊಗೊಂಡಿರೋದು. ಸೊ ಶಾಪಿಂಗ್ ಮಾಡ್ಕೊಬಂದು ಮೊಸರನ್ನ ತಿನ್ಕೊಂಡು ಮಲ್ಕೊಂಡ್ಬಿಟ್ವಿ. ಅಡುಗೆ ಮಾಡೋಷ್ಟು ಕೂಡ ಪೇಷನ್ಸ್ ಇರಲಿಲ್ಲ ಅಂತ. ಸೊ ಹಾಗಾಗಿ ಬ್ಲಾಗ್ನ ಮಾರ್ನಿಂಗ್ ಎದ್ದು ಏನು ಮಾಡ್ತಾಯಿದ್ದೀನಿ. ಗೈಸ್, ಯಾರೆಲ್ಲ ನನ್ನ ಬ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಕಮೆಂಟ್ ಕೂಡ ಇಂಪಾರ್ಟೆಂಟ್ ನನಗೆ. ಆ್ಯಂಡ್ ಲೈಕ್ಸ್ ಆಫ್ ಕೋರ್ಸ್ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.